ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಇನ್ಮುಂದೆ ಫೋಟೋ ಶೂಟ್ ಮಾಡಂಗಿಲ್ಲ ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗ್ತಾ ಇದೆ, ಬ್ಯಾನ್ ಮಾಡಲಾಗಿದೆ. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟ್ಗೆ ಅವಕಾಶಗಳು ಇನ್ಮುಂದೆ ಇರೋದಿಲ್ಲ. ಫೋಟೋಶೂಟ್ ನೆಪದಲ್ಲಿ ರಥಬೀದಿಯಲ್ಲಿ ಪ್ರೇಮ ಸಲ್ಲಾಪಗಳೆಲ್ಲ ಅತ್ಯಂತ ಅಸಭ್ಯವಾಗಿ ಕಂಡು ಬರ್ತಾ ಇದೆ. ಮಠದ ಆವರಣದಲ್ಲಿ ಅಸಭ್ಯ ವರ್ತನೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಪರ್ಯಾಯ ಪುತ್ತಿಗೆ ಮಠ ತೆಗೆದುಕೊಂಡಿದೆ. ಧಾರ್ಮಿಕ ವಾತಾವರಣಕ್ಕೆ ಅಡ್ಡಿ ಆಗತ್ತೆ ಅಂತ ಹೇಳಲಾಗಿದೆ. ಅಷ್ಟಮಠಗಳು ಇರುವಂತಹ ರಥಬೀದಿ ಅಂತ ಈ ನಿರ್ಧಾರ ಅನಿವಾರ್ಯ ಅಂತ ಕೂಡ ಮಠದ ಆಡಳಿತ ನಡೆಸೋರು ತಿಳಿಸ್ತಾ ಇದ್ದಾರೆ. ಅಫ್ಕೋರ್ಸ್ ರಥಬೀದಿಯ ದಾರಿಯಲ್ಲಿ ನೀವು ಹೋದಾಗ ಅದು ಇನ್ನೂ ಕೂಡ ಸಾಂಪ್ರದಾಯಿಕತೆಯನ್ನು ಉಳಿಸ್ಕೊಂಡಿರುವಂತಹ ಒಂದು ಪ್ರದೇಶ. ಅಲ್ಲಿ ಮನುಷ್ಯನ ಇತರೆ ವಾಂಛೆಗಳಿಗೆ ಜಾಗ ಇರಬಾರ್ದು. ತುಂಬ ಜನರದ್ದು ಇದೇ ಅಭಿಲಾಷೆ ಆಗಿತ್ತು. ಫೈನಲಿ ಈಗೊಂದು ವೆಲ್ಕಮಿಂಗ್ ಮೂವ್ ಅನ್ನು ಮಾಡಿದೆ. ಆತ್ಮೀಯ ಎಲ್ಲ ಭಕ್ತ ವೃಂದಕ್ಕೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ, ಅದರದ್ದೇ ಆದಂತಹ ಒಂದು ನಿಯಮ ಇರ್ತದೆ. ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ. ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ, ಸಾಧಕರು ಹೋಗ್ತಾರೆ, ಪೀಠಾಧಿಪತಿಗಳು ಹೋಗ್ತಾರೆ. ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ದೀಪಕ್ ಜೈನ್, ಈ 30-40 ವರ್ಷಗಳ ಹಿಂದೆ ರಥಬೀದಿಗಳ ವಾತಾವರಣ ಹೆಂಗಿರ್ತಾ ಇತ್ತು, ಸಾಂಪ್ರದಾಯಿಕತೆ ಹೆಂಗಿರ್ತಾ ಇತ್ತು ಅನ್ನೋದಕ್ಕೆ ಜೀವಂತ ಉದಾಹರಣೆಯಾಗಿ ಉಳ್ಕೊಂಡಿರುವಂತಹ ರಥಬೀದಿಗಳು ಯಾವುದು ಕೇಳಿದ್ರೆ ಅದು ಉಡುಪಿಯ ರಥಬೀದಿ. ಸೊ ಇಲ್ಲಿ ಮನುಷ್ಯನ ಇತರೆ ವಾಂಛೆಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ನಿರ್ಧಾರ ಸ್ವಾಗತಾರ್ಹ. ಯಾಕಂದ್ರೆ ಆಧ್ಯಾತ್ಮಿಕ ತಾಣದಲ್ಲಿ ಯಾವುದನ್ನು ಮಾಡಬೇಕು ಅದೇ ಮಾಡಬೇಕಾಗಿತ್ತು. ಬಟ್ ಫೋಟೋಗ್ರಾಫರ್ಸ್ಗೆ ಇದು ಅರ್ಥ ಆದಂಗೆ ಕಾಣಿಸಿಲ್ಲ, ಹೀಗಾಗಿ ನಿರ್ಧಾರ. ಡೀಟೇಲ್ಸ್ ಏನೇನು ಕೊಡ್ತೀರಿ? ಹೌದು ಮಮತಾ, ಇಲ್ಲಿ ವಾಹನಗಳು ಓಡಾಟ ಮಾಡಬಾರ್ದು, ಜನ ಬೇಕಾಬಿಟ್ಟಿ ರಸ್ತೆ ದೇವಸ್ಥಾನಗಳ ಪಕ್ಕದಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ಅಂತೇಳಿ 10 ವರ್ಷಗಳ ಹಿಂದೆಯೇ ವಾಹನ ಸಂಚಾರವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿತ್ತು. ಎಲ್ಲ ಕಡೆ ಡೈವರ್ಷನ್ ಮಾಡಿಕೊಂಡು ರಥಬೀದಿಯನ್ನು ಸಂಪೂರ್ಣವಾಗಿ ವಾಹನ ಮುಕ್ತ ಮಾಡಲಾಗಿದೆ. ಈ ನಡುವೆ ಉಡುಪಿ ಕೃಷ್ಣ ಮಠ ಮತ್ತು ಸುತ್ತ ಇರುವಂತಹ 8 ಮಠಗಳು ನಡುವೆ ಇರುವ 2 ದೇವಸ್ಥಾನಗಳಿಗೆ ಸಮಸ್ಯೆ ಆಗಿರುವಂಥದ್ದು ಫೋಟೋಶೂಟ್ನ ಮಾದರಿಯಲ್ಲಿ ಒಂದು ವ್ಯಾಪ್ತಿಯನ್ನು ಮೀರಿ ಫೋಟೋಶೂಟ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಆರಂಭದಲ್ಲಿ ಸಾಂಪ್ರದಾಯಿಕ ಫೋಟೋಶೂಟ್ಗಳು ನಡೀತಾ ಇತ್ತು. ಜೋಡಿಗಳು ದೇವರ ದರ್ಶನಕ್ಕೆ ಬರುವಾಗ ಫೋಟೋಗ್ರಾಫರ್ಸ್ ಕೂಡ ಬರ್ತಾ ಇದ್ರು. ಅಲ್ಲಿ ಸೀರೆ ಉಟ್ಕೊಂಡು ಜುಬ್ಬಗಳನ್ನು ಹಾಕೊಂಡು ಆರಾಮ್ಸೆ ಫೋಟೋಶೂಟ್ ಅನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯಗಳಿಂದ ಬರುವಂತಹ ಪ್ರವಾಸಿಗರು ಬೀಚಿಗೆ ಹೇಗೆ ಬರ್ತಾರೋ ಅದೇ ಕಾಸ್ಟ್ಯೂಮ್ ಅಲ್ಲಿ ರಥಬೀದಿಗೆ ಕೂಡ ಬಂದು ಫೋಟೋಶೂಟ್ ಅನ್ನು ಮಾಡುವಂಥದ್ದು, ಅಲ್ಲಿ ಕಿಸ್ ಕೊಟ್ಟು ಹಗ್ ಮಾಡಿಕೊಂಡು ನಡ್ಕೊಂಡು ಹೋಗುವಂಥದ್ದು, ಈ ತರದ ಬೇರೆ ಬೇರೆ ಬೆಳವಣಿಗೆಗಳು ಅಸಭ್ಯವಾಗಿ ನಡೀತಾ ಇದೆ ಅನ್ನುವಂಥದ್ದು. ಇದು ಸಾಕಷ್ಟು ಭಕ್ತರಿಗೆ, ಸ್ವಾಮೀಜಿಗಳು ಅಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಇರುಸು ಮುರುಸು ಸಾಕಷ್ಟು ಬಾರಿ ಆಗಿದೆ. ಇದು ಈ ಹಿಂದೆ ಈವರೆಗೆ ಚರ್ಚೆಗಳು ನಡೀತಾ ಇತ್ತು. ಈಗ ಪರ್ಯಾಯ ಪುತ್ತಿಗೆ ಮಠ ಅಧಿಕಾರ ನಡೀತಾ ಇದೆ. ಪರ್ಯಾಯ ಪುತ್ತಿಗೆ ಮಠಾಧೀಶರು ಮತ್ತು ಈ ಒಂದು ಆಡಳಿತ ಮಂಡಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಫೋಟೋ ಶೂಟ್ಗಳು, ಡ್ರೋನ್ ಶೂಟ್ಗಳು ಯಾವುದು ಕೂಡ ನಡಿಬಾರ್ದು ಅನ್ನುವಂಥದ್ದು. ಸಾಂಪ್ರದಾಯಿಕವನ್ನು ಉಳಿಸಬೇಕು ಮತ್ತು ಬರುವಂತಹ ಭಕ್ತರಿಗೆ ಯಾವುದೇ ಇರುಸು ಮುರುಸುಗಳು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ತರದ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಮಮತಾ,